ಅಯೋಗ್ಯ 2 ಚಿತ್ರದ ಒಂದು ಸರ್ಪ್ರೈಸ್ ಎಲಿಮೆಂಟ್ ಏನಪ್ಪ ಅಂತಂದರೆ, ಒಂದು ಕೊನೆಯಲ್ಲಿ ಬರುವಂಥದ್ದು. ಆ ಕೊನೆಯಲ್ಲಿ ಯಾರಿರ್ತಾರೆ, ಏನದು ಸರ್ಪ್ರೈಸ್ ಎಲಿಮೆಂಟ್ ಅಂತೇಳಿ ಈಗಾಗಲೇ ಗೊತ್ತಾಗಿರುವಂಥದ್ದೇ. ಸ್ವತಃ ಸತೀಶ್ ಅವರು ಕೂಡ ಅದನ್ನು ಹೇಳ್ಕೊಂಡಿರುವಂಥದ್ದು. ಅದು ತಮ್ಮ ತಂದೆಯ ಪಾತ್ರ. ಅದನ್ನು ಮಾಡಿದವರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ರವಿಚಂದ್ರನ್ ಅವರು ಇಲ್ಲಿ ನೀನಾಸಂ ಸತೀಶ್ ಅವರ ತಂದೆಯ ಪಾತ್ರವನ್ನು ಮಾಡಿರುವಂಥದ್ದು. ತುಂಬ ಸರ್ಪ್ರೈಸ್ ಎಲಿಮೆಂಟ್ಸು. ಅವ್ರ ಎಂಟ್ರಿಗೆ ಚಪ್ಪಾಳೆ ಬಿದ್ದಿರುವಂಥದ್ದು, ಖುಷಿ ಪಟ್ಟಿರುವಂಥದ್ದು ಪ್ರೇಕ್ಷಕರು. ಅವರ ಆಗಮನದಿಂದ ಇಡೀ ಸ್ಕ್ರೀನ್ ಬೇರೆ ಥರದ ಒಂದು ಫೀಲ್, ಒಂದು ಕದರನ್ನು ಕ್ರಿಯೇಟ್ ಮಾಡಿ ಕೊಟ್ಟಿರುವಂಥದ್ದು. ಮಹೇಶ್ ಕುಮಾರ್ ಅವರು ಈ ವಿಚಾರ ಇಲ್ಲೂ ಹೇಳಿಲ್ಲ. ಯಾವುದೇ ಪ್ರಚಾರದ ಸಂದರ್ಭದಲ್ಲೂ ಕೂಡ ರವಿಚಂದ್ರನ್ ಅವರ ಗೆಸ್ಟ್ ರೋಲ್ ಇರುತ್ತೆ ಅಂತ ಹೇಳಿರಲಿಲ್ಲ. ಆದರೆ ಜನಕ್ಕೆ ಸರ್ಪ್ರೈಸ್ ಸಿಕ್ಕಿದೆ. ಆ ಸರ್ಪ್ರೈಸ್ ತೆರೆ ಮೇಲೆ ನೋಡಿದಾಗ ಇನ್ನಷ್ಟು ಖುಷಿ ಆಗುತ್ತೆ, ಆನಂದ ಆಗುತ್ತೆ ಅನ್ನುವಂಥದ್ದು ಒಟ್ಟು ಅಭಿಪ್ರಾಯ. ಯಾರ್ದಪ್ಪ ಅಂದರೆ ಸಿನಿಮಾ ನೋಡಿ ಹೊರಗೆ ಬಂದಂಥ ಪ್ರೇಕ್ಷಕರ ಅಭಿಪ್ರಾಯ ಇದು. ಅವರು ಈ ಸಿನಿಮಾನ ತುಂಬ ಮೆಚ್ಕೊಂಡಿರುವಂಥದ್ದು. ರಚಿತಾ ರಾಮ್ ಅವರ ಭಾಷೆ, ಅವರ ಹೇಳುವಂಥ ಶೈಲಿ, ಮಂಡ್ಯ ಶೈಲಿಯ ಭಾಷೆ ಎಲ್ಲರಿಗೂ ಇಷ್ಟ ಆಗಿರುವಂಥದ್ದು. ಸತೀಶ್ ನೀನಾಸಂ ಅವರ ಪಾತ್ರದ ಮೂಲಕ ಕೊಟ್ಟಂಥ ಸಂದೇಶ ಕೂಡ ಜನಕ್ಕೆ ಇಷ್ಟ ಆಗಿರುವಂಥದ್ದು. ಶಿವರಾಜ್ KR ಪೇಟೆ, ಹಾಗೆಯೇ ದರಿಯಾಗಿ ಗಿರಿ, ಜೊತೆಗೆ ಸಾಧು ಕೋಕಿಲ ಅವರ ಹಾಸ್ಯ, ಈ 3 ಜನರ ಹಾಸ್ಯ ನಕ್ಕು ನಲಿಯುವಂತೆ ಮಾಡುತ್ತೆ. ಈ ಹಿಂದೆ ಸತೀಶ್ ಅವರು ಹೇಳಿದರು, ಈ ಸಲ ಡಬಲ್ ಇರುತ್ತೆ ಅಲ್ಲ ಅಂತ. ಡಬಲ್ ಇಲ್ಲಿ ಪ್ರೇಕ್ಷಕರ ಅಭಿಪ್ರಾಯದ ಮೂಲಕ ಅರ್ಥ ಆಗ್ತಾ ಇದೆ, ಡಬಲ್ ಇದೆ ಅನ್ನುವಂಥದ್ದು. ಈ ಒಂದು ಚಿತ್ರ ಆಗಸ್ಟ್ 7ನೇ ತಾರೀಕು ರಿಲೀಸ್ ಆಗಿರುವಂಥದ್ದು. ಒಂದೊಳ್ಳೆ ಓಪನಿಂಗ್ ಪಡೆದಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಯಾವ ಥರ ಹೋಗುತ್ತೆ ಅನ್ನೋಂಥ ಪ್ರಶ್ನೆಯೂ ಇದೆ, ಕುತೂಹಲನೂ ಇದೆ. ಜನಕ್ಕೆ ಹಾಸ್ಯ ಇಷ್ಟ ಆದರೆ ಜನ ಹೋಗಿ ಚಿತ್ರ ನೋಡ್ತಾರೆ, ವಿಷಯ ಇಷ್ಟ ಆದರೆ ಅದನ್ನು ಕೂಡ ಹೋಗಿ ನೋಡ್ತಾರೆ ಅಂತೇಳಿ ಹೇಳ್ಬೋದು. ಅಯೋಗ್ಯ 2 ಚಿತ್ರ ತನ್ನದೇ ಆದ ರೀತಿಯಲ್ಲಿ ಮೊದಲ ದಿನ ಜನರ ಹೃದಯನ ಗೆದ್ದಿರುವಂಥದ್ದು. ಈ ಒಂದು ಓಪನಿಂಗ್ ನೋಡಿ ಇಡೀ ತಂಡ, ನಾಯಕ ನಟ ಮತ್ತು ಮಹೇಶ್ ಕುಮಾರ್ ಚಿತ್ರದ ನಿರ್ದೇಶಕರು, ಅವರೆಲ್ಲ ತುಂಬ ಖುಷಿಯಾಗಿರುವಂಥದ್ದು, ಎಮೋಷ್ನಲ್ ಆಗಿರುವಂಥದ್ದು. ರವಿಚಂದ್ರನ್ ಅವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದು ಅವರಿಗೆ ತುಂಬ ಒಂದು ಬಲ ಕೊಟ್ಟಿರುವಂಥದ್ದು. ನೀ ನನ್ನ ಮಗಳು ಅಂತ ಹೇಳಿ ಸತೀಶ್ ಅವರ ಮಗಳನ್ನು ತೊಡೆ ಮೇಲೆ ಕುಣಿಸ್ಕೊಂಡಂಥ ರವಿಚಂದ್ರನ್ ಅವರು, ನೀ ನನ್ನ ಮಗ ಅಂತೇಳಿ ಅವ್ರಿಗೂ ಹೇಳಿರುವಂಥದ್ದು. ಆ ಮಗನ ತಂದೆಯಾಗಿ ಈ ಒಂದು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ಅಯೋಗ್ಯ 2 ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ, ಜೊತೆಗೆ ಟ್ವಿಸ್ಟ್ಗಳಿದೆ, ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರು ಇದೆ ಅಂಥೇಳಿ ಈಗಾಗಲೇ ಗೊತ್ತಾಗಿರುವಂಥದ್ದು. ಅದೇನು ಯಾವ ಥರ ಇರುತ್ತೆ ಅದೆಲ್ಲ ನೋಡಿ. ಹಾಗೆಯೇ ಈ ಸಿನಿಮಾ ನೋಡಿದಾಗ ನಾನು ಇದನ್ನು ನಿಮಗೆ ಮತ್ತೆ ನಿಮ್ಮ ಜೊತೆಗೆ ಹಂಚ್ಕೋತೀನಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.